ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಇವರ ಸಂಯುಕ್ತಾಶ್ರಯದಲ್ಲಿ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎಂಬ ಶೀರ್ಷಿಕೆಯಡಿಯಲ್ಲಿ ಫಿಟ್ನೆಸ್ಗಾಗಿ ಓಟ ಮತ್ತು ನಶೆಮುಕ್ತ ಕರ್ನಾಟಕ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ 5 ಮತ್ತು 10 ಕಿಲೋಮೀಟರ್ ಮ್ಯಾರಥಾನ್ ಓಟವನ್ನು ನಗರದ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮ್ಯಾರಥಾನ್ ಓಟದ ಸ್ಪರ್ಧಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿಯವರು ಮತ್ತು ಅಡಿಷನಲ್ ಎಸ್ಪಿ ಆದ ಶ್ರೀ ತಿಮ್ಮಯ್ಯನವರು ಮ್ಯಾರಥಾನ್ ಸ್ಪರ್ಧಿಗಳಿಗೆ ಸ್ವತಃ ತಾವೇ ವಾರ್ಮ್ ಅಪ್ ಮಾಡುವ ಮೂಲಕ ಸ್ಪರ್ಧಿಗಳಿಗೆ ಸ್ಫೂರ್ತಿ ತುಂಬಿದರು. ಮ್ಯಾರಥಾನ್ ಓಟದ ಕಾರ್ಯಕ್ರಮದ ಕುರಿತು ಮಾತನಾಡಿದ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಕುಮಾರ್ ರವರು ಮಾತನಾಡಿದರು. ಮತ್ತೆ 10 ಕಿಲೋಮೀಟರ್ ಮ್ಯಾರಥಾನ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನ ಕುರಿತು ಈಗಾಗಲೇ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಮಗೆಲ್ಲ ತಿಳಿಸಿದ್ದಾರೆ. ಒಳ್ಳೆಯ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ. ತಮಗೆಲ್ಲ ತಿಳಿದಿರಬಹುದು, ಕರ್ನಾಟಕ ಪೊಲೀಸ್ 50 ವರ್ಷಗಳನ್ನ ಸಾಧನೆ ಮಾಡಿರುವಂತ ಒಂದು ಸಾಧನೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಲ್ಲಬೇಕು. ಇವತ್ತು ನಾವೆಲ್ಲರೂ ಕೂಡ ಮನೆಯ ಒಳಗಡೆ ಸಂತೋಷವಾಗಿ ನಿದ್ದೆ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಕೂಡ ಹೊರಗಡೆ ನಿಂತು ನಮ್ಮನ್ನು ರಕ್ಷಣೆಯನ್ನ ಮಾಡ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಅದು ಶಿಸ್ತಿನ ಪ್ರತೀಕ. ಪೊಲೀಸ್ ಇಲಾಖೆ ಅಂದ್ರೆ ಅದು ಕರ್ತವ್ಯದ ನಿಷ್ಠೆ ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಕೈ ತಟ್ಟಿ ಬೆನ್ನನ್ನ ತಟ್ಟಿ ಕೈ ಚಪ್ಪಾಳಿನ ತಟ್ಟಿ ಪ್ರೋತ್ಸಾಹವನ್ನು ನೀಡಬೇಕಾಗುತ್ತೆ ಅಂತ ನಾನು ಹೇಳ್ತಾ, ಇವತ್ತು ಈ ಮ್ಯಾರಥಾನ್ ಉದ್ದೇಶವನ್ನ ಹಮ್ಮಿಕೊಂಡಿರುವಂತ ಹಿನ್ನೆಲೆಯಲ್ಲಿ ತಾವೆಲ್ಲ ಬಹಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀರಾ. ಮನಸ್ಸು ಮತ್ತು ದೇಹ ಎರಡೂ ಕೂಡ ಆರೋಗ್ಯಕರವಾಗಿದ್ರೆ ಸದೃಢವಾದಂತಹ ದೇಶವನ್ನ ಕಟ್ಟಬಹುದು. ಹೆಲ್ದಿ ಮೈಂಡ್ ಅಂಡ್ ಹೆಲ್ದಿ ಬಾಡಿ ಬೋತ್ ಆರ್ ಇಂಪಾರ್ಟೆಂಟ್. ಹಾಗಾಗಿ ನಾವು ಒಳ್ಳೆ ಅಭ್ಯಾಸಗಳನ್ನು ರೂಢಿಸುವ ಮೂಲಕ ನಮ್ಮ ದೇಹವನ್ನ ದಂಡಿಸುವ ಮೂಲಕ ನಾವೆಲ್ಲರೂ ಕೂಡ ಫಿಟ್ನೆಸ್ ಆಗ್ಬೇಕು. ಇಲ್ಲಾಂದ್ರೆ ನಾವೆಲ್ಲರೂ ಕೂಡ ಈ ಸಮಾಜಕ್ಕೆ ಅನ್ಫಿಟ್ ಆಗ್ತೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಸಮಾಜಕ್ಕಾಗಿ ಸೇವೆ ಸಲ್ಲಿಸುವಂತ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಪ್ರೋತ್ಸಾಹವನ್ನ ನೀಡಿ ನಾವೆಲ್ಲರೂ ಕೂಡ ಗುರಿಯನ್ನು ಹಾಕಿಕೊಂಡಂತ 5 ಕಿಲೋಮೀಟರ್ ಮತ್ತೆ 10 ಕಿಲೋಮೀಟರ್ ಗುರಿಯನ್ನ ತಲುಪಿ ಇದೇ ಸ್ಥಳಕ್ಕೆ ಬರಬೇಕಂತೇಳಿ ರಜತ್ ರವರು ಮ್ಯಾರಥಾನ್ ಓಟದ ಕುರಿತು ಮಾತನಾಡಿದರು. ತುಂಬಾ ಖುಷಿ ಆಗುತ್ತೆ. ಯಾವತ್ತಿದ್ರು ಪೊಲೀಸ್ ಅವರೆಲ್ಲ ಆ ಕೆಲಸ ಒಂದೊಂಥರ ದೇವ್ರ ಕೆಲಸ ಇದ್ದಾರೆ. ಇಂಥ ಒಂದು ಕೆಲಸಕ್ಕೆ ಸರ್ ನಮಸ್ಕಾರ ಸರ್, ಇಂಥ ಒಂದು ಕೆಲಸಕ್ಕೆ ನಮ್ಮನ್ನ ಕಲಿಸಿದ್ದಾರೆ ಅಂದ್ರೆ ತುಂಬಾ ಒಂಥರ ಹೆಮ್ಮೆಯ ಮೇಲೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೇದಾಗಲಿ ಎಲ್ಲ ಸಾಹೇಬರಿಗೆ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿಯವರು ಮ್ಯಾರಥಾನ್ ಓಟದ ಬಗ್ಗೆ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಈ ಒಂದು ಮ್ಯಾರಥಾನ್ ಅನ್ನ ನಾವೆಲ್ಲ ಆಯೋಜನೆ ಮಾಡಿದ್ವಿ. ಅದರದ 2ನೇ ವರ್ಷವಾಗಿ ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಕಕಾಲದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಮ್ಯಾರಥಾನ್ ಅನ್ನ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಕಡೆಯಿಂದ ಆಯೋಜನೆ ಮಾಡಿದ್ದೀವಿ. ಈ ಒಂದು ಪೊಲೀಸ್ ಮ್ಯಾರಥಾನ್ ಮುಖ್ಯ ಉದ್ದೇಶ ಫಿಟ್ನೆಸ್ ಫಾರ್ ಆಲ್ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ. ಫಿಟ್ನೆಸ್ ಅನ್ನೋದು ಪ್ರತಿಯೊಬ್ಬರಿಗೂ ಇರಬೇಕಾಗಿತ್ತು. ನಮ್ಮ ಆರೋಗ್ಯವನ್ನ ನಾವು ಕಾಯ್ಕೊಳ್ಬೇಕಂತಂದ್ರೆ ನಾವು ಫಿಟ್ ಆಗಿರ್ಬೇಕು. ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕಂದ್ರೆ ನಾವು ಫಿಟ್ ಆಗಿರ್ಬೇಕು. ನಾವು ಫಿಟ್ ಆಗಿರ್ಬೇಕಂತಂದ್ರೆ ನಾವು ಅದಕ್ಕೆ ಸ್ವಲ್ಪ ನಮ್ಮ ದೇಹವನ್ನು ನಾವು ದಂಡಿಸಬೇಕಾಗ್ತದೆ. ಹೀಗಾಗಿ ನಾವು ಈ ಒಂದು ಫಿಟ್ನೆಸ್ ಅನ್ನ ಸತತವಾಗಿ ಕೈಗೊಳ್ಳುವಂತ ಅವಶ್ಯಕತೆ ಇದೆ. ಇವತ್ತು ಇದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದ್ರೆ ನಶೆ ಮುಕ್ತ ಕರ್ನಾಟಕ, ಡ್ರಗ್ಸ್ ಫ್ರೀ ಕರ್ನಾಟಕ ಎಂಬ ಸ್ಲೋಗನ್ ಒಂದಿಗೆ ಈ ಒಂದು ಅಭಿಯಾನವನ್ನ ನಾವೆಲ್ಲ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಪೊಲೀಸರು ನಮ್ಮ ಹೆಮ್ಮೆ ಎಂಬ ಒಂದು
ವಾಕ್ಯದಡಿಯಲ್ಲಿ ನಾವೆಲ್ಲ ಇವತ್ತು ಪಾಲ್ಗೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಚಲನಚಿತ್ರ ನಟರಾದ ರಿಷಿರವರು ತಾವೆಲ್ಲ ನೋಡಿರ್ಬೋದು. ಕವಲುದಾರಿ ಅಂತೇಳಿ ಪೊಲೀಸ್ ಪಾತ್ರವನ್ನು ಮಾಡಿದವರು ಆ ಒಂದು ಮೂವಿಯಲ್ಲಿ. ಅದೇ ರೀತಿ ಆಪರೇಷನ್ ಅಭಿರಾಮ ಅಂತೇಳಿ ಆ ಒಂದು ಚಲನಚಿತ್ರದಲ್ಲಿ ಬಹಳ ಸೊಗಸಾಗಿ ನಟಿಸಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಈ ಒಂದು ಓಟದಲ್ಲಿ ಅಭಿಯಾನದಲ್ಲಿ ಪಾಲ್ಗೊಳ್ಳಿ. ನಮ್ಮ ಪೊಲೀಸರೊಂದಿಗೆ ತಾವೆಲ್ಲ ಕೈ ಜೋಡಿಸಿ ಅಂತ ಹೇಳಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಂತರ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಕುಮಾರ್ ಅವರು 5,000 ಓಟಗಳ ಮ್ಯಾರಥಾನ್ಗೆ ಬಾವುಟ ಬೀಸುವುದರ ಮೂಲಕ ಚಾಲನೆ ನೀಡಿದರು. ದಯವಿಟ್ಟು ಇದರಲ್ಲಿ ಪಾಲ್ಗೊಳ್ಳುವುದಿಲ್ಲ. ಅದು ಪಾಲ್ಗೊಂಡರೆ ನಿಧಾನವಾಗಿ ಹೋಗುತ್ತದೆ. ಈಗ ನಂತರ ಜಿಲ್ಲಾಧಿಕಾರಿಗಳು 10,000 ಮ್ಯಾರಥಾನ್ ಓಟಕ್ಕೆ ಬಾವುಟ ಬೀಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಬಿಗ್ ಬಾಸ್ ಖ್ಯಾತಿಯ ರಜತ್ ರವರು ಮತ್ತು ಕೀಲಾರದ ರುದ್ರೇಗೌಡರು ಇಂದು ನಡೆಯುವ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆಯುವ ICC ಚಾಂಪಿಯನ್ ಟ್ರೋಫಿ ಫೈನಲ್ ಪಂದ್ಯದ ಕುರಿತು ಮಾತನಾಡಿದರು. ವರ್ಲ್ಡ್ ಕಪ್ ಫೈನಲ್ ಇದೆ, ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಇದೆ ಸರ್. ಹೇಳಿ ಸರ್, ನಿಮಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಇಂಡಿಯಾಗೆ ಸರ್ ಇಂಡಿಯಾ ಗೆಲ್ಬೇಕು. ನಾವು ಅದಕ್ಕೆ ವೇಟ್ ಮಾಡ್ತೀವಿ. ಅದಕ್ಕೆ ನಾವು ರೆಸಾರ್ಟ್ ಬಂದು ಒಳ್ಳೆ ಪಾರ್ಟಿ ಮಾಡೋಣ. ಸರಿನಾ? ಪಾರ್ಟಿ ಆದ್ಮೇಲೆ ಥ್ಯಾಂಕ್ ಯು. ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಇದೆ. ಇಂಡಿಯಾ ಬಗ್ಗೆ ಏನು ಹೇಳ್ತೀರಾ? ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಇವತ್ತು ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ 12 ವರ್ಷ ಆಗಿದೆ ಗೆದ್ದಿ. ಏನ್ ಹೇಳ್ತೀರಾ ಸರ್? ದೂರು ದಾಖಲಿಸಲು 1990 ಅಣ್ಣ ಇಂಡಿಯಾ ಗೆಲ್ತದ. ಮಡಿಕೇರಿಯ ನಿತಿನ್ ಕುಮಾರ್ ರವರು 5,000 ಮ್ಯಾರಥಾನ್ ಓಟವನ್ನು 17 ನಿಮಿಷ 14 ಸೆಕೆಂಡ್ನಲ್ಲಿ ಪೂರೈಸಿ ಪ್ರಥಮ ಸ್ಥಾನವನ್ನು ಪಡೆದರು. ದ್ವಿತೀಯ ಸ್ಥಾನವನ್ನು ಬೆಂಗಳೂರಿನ ಮಲ್ಲಿಕಾರ್ಜುನ್ ರವರು ಪಡೆದರು. ತೃತೀಯ ಸ್ಥಾನವನ್ನು ಬೆಂಗಳೂರಿನ ಪ್ರವೀಣ್ ರವರು ಪಡೆದರು. 5,000 ಮ್ಯಾರಥಾನ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದ ಕೊಡಗಿನ ನಿತಿನ್ ಕುಮಾರ್ ಎಂ ರವರು ನಮ್ಮ ರಣಬೇರಿ ನ್ಯೂಸ್ ಜೊತೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಲಾಂಗ್ ರನ್ನೇ ಮಾಡ್ತಿದ್ರಾ? ಹಾಂ, ವಿತೌಟ್. ಇದು ಟೂರ್ನಮೆಂಟ್ ಹೇಗಿದೆ ಸರ್? ಎಲ್ಲ ಚೆನ್ನಾಗಿದೆಯಾ? ಹಾಂ, ಓಕೆ, ಥ್ಯಾಂಕ್ ಯು ಸರ್. ಹೇಳಿ ಸರ್, ಹಾಗೆ ಹಾಂ, ಚೇರಪ್ ಸರ್. ಹಂಗೆ ಸರ್, ಒಂದು ನಿಮಿಷ ಸರ್. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಅದೇ ಎತ್ತಿ ಸರ್, ಮೇಲೆತ್ತಿ ಸರ್. ಹಾಂ, ರೆಡಿ. ಥ್ಯಾಂಕ್ ಯು ಸರ್. ಹೇಳಪ್ಪ ತಮ್ಮ ಹೆಸರು. ನಿತಿನ್ ಸರ್. ಯಾವ ಊರು? ಕೊಡಗು ಸರ್. ಕೊಡಗು. ಹೌದು ಸರ್, ಕೊಡಗು. ಸರ್, ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಸರ್. ಯಾವ ಊರು ಸರ್? ಖಾನಾಪುರ್ ಸರ್. 2ನೇ ಸ್ಥಾನ ಸರ್. ನಿಮ್ಮ ಊರ ಹೆಸರು ಯಾವ ಊರು ಸರ್? ಪ್ರವೀಣ್ ಅರ್ಜುನರಿಗೆ ನಮ್ಮೂರು ಬೆಂಗಳೂರು. ಓಕೆ. 10,000 ಮ್ಯಾರಥಾನ್ ಓಟದಲ್ಲಿ ಮೈಸೂರಿನ ಲಕ್ಷ್ಮೀಶ್ ರವರು 29 ನಿಮಿಷ 33 ಸೆಕೆಂಡ್ನಲ್ಲಿ ಓಡಿ ಪ್ರಥಮ ಸ್ಥಾನ ಪಡೆದರು. ದ್ವಿತೀಯ ಸ್ಥಾನವನ್ನು ಬೆಂಗಳೂರಿನ ಗೋವಿಂದ ರಾಜುರವರು 35 ನಿಮಿಷ 21 ಸೆಕೆಂಡ್ನಲ್ಲಿ ಓಡಿ ಗುರಿ ತಲುಪಿದರು. ತೃತೀಯ ಸ್ಥಾನವನ್ನು ಬೆಂಗಳೂರಿನ ಮಹೇಶ್ ಬಾಬುರವರು 36 ನಿಮಿಷ 56 ಸೆಕೆಂಡ್ನಲ್ಲಿ ಓಡಿ ಗುರಿ ತಲುಪಿದರು.
10,000 ಮ್ಯಾರಥಾನ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದ ಮೈಸೂರಿನ ಲಕ್ಷ್ಮೀಶ್ ರವರು ನಮ್ಮ ರಣಬೇರಿ ನ್ಯೂಸ್ ಜೊತೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಸರ್ ಊರು ಬಂದು ಮೈಸೂರು ಡಿಸ್ಟ್ರಿಕ್ಟ್ ಹುಣಸೂರು ತಾಲೂಕು ಚಿಲ್ಕಿಂದ ಅಂತ. 10Kಯಲ್ಲಿ ಫಸ್ಟ್ ಬಂದಿದ್ದೀರಾ. ನಿಮ್ಮ ಇದು ಅಭ್ಯಾಸಗಳು ಹೇಗಿತ್ತು? ಇದಕ್ಕಾಗಿ ದಿನ ನಾವು ವರ್ಕೌಟ್ ಮಾಡ್ತೀವಿ. ಊರು ಮೈಸೂರಾದ್ರೂ ಪ್ರಾಕ್ಟೀಸ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಮುರಳೀಧರನ್ ಅಂತ ಆರ್ಮಿ ರಿಟೈರ್ಡ್ ಇದ್ದಾರೆ ಕ್ಯಾಪ್ಟನ್, ಅವ್ರ ಅಂಡರ್ ಮಾಡ್ತಾ ಇದ್ದೀನಿ ಕೋಚಿಂಗು. ಸುಮಾರು ಒಂದು 10 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. 2014 ಇಸ್ವಿಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈಗ ಲಾಸ್ಟ್ 3-4 ವರ್ಷದಿಂದ ಸ್ಟೇಟ್ ಲೆವೆಲ್ ಒಂದು 7-8 ಮೆಡಲ್ಲು, ದಸರಾ ಸ್ಟೇಟ್ ಇದೆಲ್ಲ ಮೆಡಲ್ ಮಾಡಿ 2 ಸಲ ನ್ಯಾಷನಲ್ ಕ್ರಾಸ್ ಕಂಟ್ರಿಗೆ ಹೋಗಿ ಬಂದಿದ್ದೀನಿ. ಈಗ ಒಂದು ರೌಂಡ್ ಹೋಗಿದ್ರಲ್ಲ, ಈಗ 10 ಕಿಲೋಕ್ಕೆ ಹೇಗಿತ್ತು ಎಲ್ಲ ವಾತಾವರಣಗಳು? ತುಂಬ ಚೆನ್ನಾಗಿತ್ತು ಸರ್. ಇವತ್ತು ಆರ್ಗನೈಸಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು. ರೂಟಲ್ಲಿ ಪ್ರತಿ ಕಡೆ ರೈಟ್ ಲೆಫ್ಟ್ ಇರೋ ಜಾಗದಲ್ಲಿ ಕರೆಕ್ಟಾಗಿ ವಾಲಂಟಿಯರ್ಸ್ ಎಲ್ಲ ಇದ್ದು, ಪೊಲೀಸವರು ಇದ್ದು ಕರೆಕ್ಟಾಗಿ ತೋರಿಸಿದ್ರು. ಮತ್ತು ಜೊತೆಯಲ್ಲಿ 2 ಪೊಲೀಸರು ವ್ಯಾನಲ್ಲಿ ಬೈಕಲ್ಲಿ ಬಂದು ಕ್ಲೀನಾಗಿ ಜೊತೆಯಲ್ಲೇ ಇದ್ದರು. ನಾಯಿಗಳು ಏನಾದ್ರು ಬೊಗಳಿದ್ರೆ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಸ್ವಲ್ಪ ಇದು ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಅದಕ್ಕೆ ತಕ್ಕಾಗಿ ನಮಗೆ ಲಾಂಗ್ ಡಿಸ್ಟೆನ್ಸಿಗೆ ಆಗೋ ಥರ ರೇಸ್ 7:30-7:45 ಶುರು ಆದರೆ ನಮ್ಮ ಪುಣ್ಯಕ್ಕೆ ಬಿಸಿಲಿಲ್ಲ. ಇವತ್ತು ಫುಲ್ಲು ಫಾಗಿದ್ದು ಒಳ್ಳೆ ಚೆನ್ನಾಗಿ ವೆದರ್ ಚೆನ್ನಾಗಿ. ಸರಿ ಸರ್, ಬನ್ನಿ ಸರ್, ಹತ್ರ ಬನ್ನಿ ಬನ್ನಿ ಸರ್. ಸರ್ ತಮ್ಮ ಹೆಸರು ಹೇಳಿದ್ದು? ಲಕ್ಷ್ಮೀಶ ಫ್ರಮ್ ಬೆಂಗಳೂರಾ? 5,000 ಮ್ಯಾರಥಾನ್ ಓಟದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿಯವರು ಓಟದಲ್ಲಿ ಭಾಗವಹಿಸಿ ಓಟವನ್ನು ಪೂರ್ಣಗೊಳಿಸಿ ನಂತರ ನಮ್ಮ ರಣಬೇರಿ ನ್ಯೂಸ್ ಜೊತೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಸರ್ ತಾವು ಮ್ಯಾರಥಾನಲ್ಲಿ ಓಡಿದ್ರಿ ಸರ್, ಯಾವ ರೀತಿ ನಿಮ್ಮ ತಯಾರಿ ಇರ್ತದೆ ಸರ್ ದಿನ? ಇಲ್ಲ, ದಿನಾಲೂ ನಾವು ಫಿಟ್ನೆಸ್ ಆಗಿರ್ಬೇಕಂತಂದರೆ ದಿನಾಲೂ ಏನಾದ್ರು ಒಂದು ಚಟುವಟಿಕೆಯಲ್ಲಿ ಇರಬೇಕು. ನಾನು ಡೈಲಿ ಟೆನ್ನಿಸ್ ಆಡ್ತೀನಿ, ಹೀಗಾಗಿ 5 ಕಿಲೋಮೀಟ್ರ್ ಏನೋ ತೊಂದರೆ ಇಲ್ಲದಾಗಿ ಓಡಿದ್ವಿ. ಅದೇ ರೀತಿ ಎಲ್ಲರೂ ಸಹಿತ ಒಂದಿಲ್ಲ ಒಂದು ಚಟುವಟಿಕೆಯಲ್ಲಿದ್ದರೆ, ಒಂದಿಲ್ಲ ಒಂದು ಕ್ರೀಡೆಯಲ್ಲಿದ್ದರೆ ತಮ್ಮ ದೇಹವನ್ನು ಫಿಟ್ನೆಸ್ ಆಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇವತ್ತು ಎಸ್ಪೆಷಲಿ ಬಹಳಷ್ಟು ಜನ ನಮ್ಮ ಪೊಲೀಸ್ ಇಲಾಖೆಗೆ ಕೈ ಜೋಡಿಸಿದ್ದಾರೆ. ಈ ಒಂದು ಡ್ರಗ್ಸ್ ಫ್ರೀ ಕರ್ನಾಟಕ ಎಂಬ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದ. ಇದು ವರಿಷ್ಠಾಧಿಕಾರಿ ಆಗಿದ್ದೀರಾ ತಾವು, ಓಡಿದ್ರಿಂದ ಎಲ್ಲರಿಗೂ ಪ್ರೇರಣೆ ಆಗಿರುತ್ತೆ. ಆದ್ದರಿಂದ ಯಾರು ಲೀಡರ್ ಆದವರು ಮುಂದಿನಿಂದ ತಂಡವನ್ನು ಮುನ್ನಡೆಸಬೇಕಂತ ಹೇಳ್ತಾರೆ. ಅದೇ ರೀತಿ ನಾನು ಸಹಿತ ನಮ್ಮ ಎಲ್ಲ ಸಿಬ್ಬಂದಿಗಳನ್ನು, ಅಧಿಕಾರಿಗಳನ್ನು ಹುರಿದುಂಬಿಸುವ ಒಂದು ನಿಟ್ಟಿನಲ್ಲಿ ನಾನು ಖುದ್ದಾಗಿ ಎಲ್ಲರ ಜೊತೆ ಸೇರಿಕೊಂಡು 5 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೇನೆ. ಮ್ಯಾರಥಾನ್ ಪೊಲೀಸ್ ಮ್ಯಾರಥಾನ್ ಮಾಡಿದ್ರು, ತಾವು ಭಾಗವಹಿಸಿದ್ದೀರಾ ಉಲ್ಲಾಸದಿಂದ? ಹೇಗೆ ರಣಬೇರಿ ನ್ಯೂಸ್ ಜೊತೆ ಮ್ಯಾರಥಾನ್ ಓಟದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಅದು ಪೊಲೀಸ್ ಅವರಿಗೆ ನಾವು ಎಲ್ಲರೂ ಕೂಡ ಸಲ್ಲಿಸುವಂಥ ಒಂದು ಕೃತಜ್ಞತೆ. ಮತ್ತು ಪೊಲೀಸ್ ಅವ್ರ ಬಗ್ಗೆ ನಮಗೆ ಯಾವಾಗಲೂ ಹೆಮ್ಮೆ ಇದೆ. ಒಂದಲ್ಲ ಒಂದು ಎಲ್ಲರಿಗೂ ಕೂಡ ಒಂದು ರಕ್ಷಣೆ ಕೊಡ್ತಾ ಇರ್ತಾರೆ. ಡ್ರಗ್ಸ್ ವಿರುದ್ಧವಾಗಿ ಮಾಡ್ತಾ ಇರೋದು, ಅದರಲ್ಲೂ ಬೇಕಾಗಿದೆ. ಅದಕ್ಕಾಗಿ ನಮ್ಮ ಆತ್ಮಬಲವನ್ನು, ದೇಹಬಲವನ್ನು ಚೆನ್ನಾಗಿ ಮಾಡಿಸಬೇಕು ಅಂತೇಳಿ ಏರ್ಪಡಿಸಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಲಿ. ಮೇಡಮ್, ಇದು ಇವತ್ತು ಇಂಡಿಯಾ ಫೈನಲ್ಸ್ ಇದೆ ಮೇಡಮ್, ಇಂಡಿಯಾ ಮತ್ತು ನ್ಯೂಜಿಲೆಂಡು ಚಾಂಪಿಯನ್ಸ್ ಟ್ರೋಫಿ. ಇಂಡಿಯಾ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಟ್ರೋಫಿಗೆ 12 ವರ್ಷ ಆಗಿದೆ ಗೆದ್ದಿ ಟ್ರೋಫಿನ. ಈಗ 12 ವರ್ಷ ಆದ್ಮೇಲೆ ಈಗ ಟ್ರೋಫಿ ಗೆಲ್ಲಬೇಕು, ಏನು ಹೇಳ್ತೀರಾ ಮೇಡಮ್? ಇಂಡಿಯಾ ಖಂಡಿತ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇದೆ. ಇಂಡಿಯಾ ಗೆಲ್ಲಲಿ. ಆಲ್ ದ ಬೆಸ್ಟ್. ಕೊಹ್ಲಿ ಸೆಂಚುರಿ ಹೊಡಿತಾರಾ ಮೇಡಮ್? ಖಂಡಿತ ಹೊಡಿತಾರೆ. ಮೇಡಮ್ ತಮ್ಮ ಹೆಸರು? ಎಸ್.ವೈ. ಮ್ಯಾನೇಜರ್, ತಮ್ಮ ಹೆಸರು? ಅಡಿಷನಲ್ ಎಸ್ಪಿಯವರಾದ ತಿಮ್ಮಯ್ಯನವರು ನಮ್ಮ ರಣಬೇರಿ ನ್ಯೂಸ್ ಜೊತೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಸರ್ ಮ್ಯಾರಥಾನಲ್ಲಿ ಭಾಗವಹಿಸಿದ್ರಿ ಸರ್, ಇವತ್ತು ನಿಮ್ಗೆ ಅದು ಮಂಜು ಬೇರೆ ತುಂಬ ಹೆಲ್ಪ್ ಆಗಿದೆ, ಬಿಸಿಲಿಲ್ಲ ಏನಿಲ್ಲ, ಹೇಗಿತ್ತು ಸರ್ ವಾತಾವರಣ? ಎಲ್ಲ ಸಾರ್ವಜನಿಕರು, ನಮ್ಮ ಪೊಲೀಸ್ ಸಿಬ್ಬಂದಿ, ಅಧಿಕಾರಿಗಳು ಎಲ್ಲರೂ ಓಡಿದ್ದಾರೆ, ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆ. ಸರ್ 5,000 ಮತ್ತು 10,000 ಮ್ಯಾರಥಾನ್ ಓಟದಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿಯವರು ನಗದು ಮತ್ತು ಪದಕಗಳನ್ನು ನೀಡಿ ಗೌರವಿಸಿದರು. ಪೊಲೀಸ್ ಮಂಡ್ಯ ಜಿಲ್ಲಾ ಪೊಲೀಸ್ ಪರವಾಗಿ ಇವರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.
ಬಹುಮಾನ ಪಡೆದಿದ್ದಾರೆ. 5 ಓಟದಲ್ಲಿ 5 ಕಿಲೋಮೀಟರ್ ಓಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂತವರು ಶ್ರೀಯುತ ನಿತಿನ್ ಕುಮಾರ್ ಯಾತ್ರವರು ವೈದ್ಯರು. ಇವರಿಗೆ ಎಲ್ಲ ಮಂಡ್ಯ ಜಿಲ್ಲಾ ಪೊಲೀಸ್ ಠಾಣೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಪೊಲೀಸರೊಂದಿಗೆ ಸದಾ ಇರಲಿ ಅಂತ ಕೇಳಿದಂತ ಅವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದ ಅರ್ಪಿಸಿದ್ದೇವೆ. ಪೊಲೀಸರೊಂದಿಗೆ ಸಾರ್ವಜನಿಕರಿಗೂ ಸಹ ಶ್ರೀಯುತ ಮಲ್ಲಿಕಾರ್ಜುನ ಬಾಳಗಂಡಿಯವರು ಜೊತೆಗಿದ್ದಾರೆ. ಅವರಿಗೆ ಬಹುಮಾನ ನೀಡುತ್ತಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಂಡ್ಯ ಜಿಲ್ಲೆ ಮಾನ್ಯ ಶ್ರೀ ತಿಮ್ಮಯ್ಯ ಸರ್, ಇಂಡಿಯಾ ಫೈನಲ್ ಇದೆ, ಚಾಂಪಿಯನ್ಸ್ ಟ್ರೋಫಿ. 12 ವರ್ಷ ಆಗಿತ್ತು ಈ ಗೆದ್ದಿ. ಈಗ ನೀವೇನು ಹೇಳ್ತೀರಾ ಸರ್? ಎಸ್, ಕೊಹ್ಲಿ ಸೆಂಚುರಿ ಹೊಡಿತಾರಾ? ಯಾಕೆಂದರೆ ಕೊಹ್ಲಿ ಲಾಸ್ಟ್ ಮೋಸ್ಟ್ಲಿ ಇದು ಪ್ರಾಬಬಲಿ ಇದೆ ಲಾಸ್ಟ್ ಮ್ಯಾಚ್ ಅನ್ನಿಸ್ತದೆ ಕೊಹ್ಲಿಗೆ. ಅದಕ್ಕೆ ನೀವೇನು ಕೊಹ್ಲಿಗೆ ಏನು ಹೇಳಿಕೊ ಬಯಸ್ತೀರಾ ಸರ್? ಅಲ್ಲಲ್ಲ, ಹಾಂ, ರಿಟೈರ್ಮೆಂಟ್ ತಗೋಬಾರ್ದು. ಚೇರ್ ಮಾಡಿ ಸರ್. ಆಲ್ ದ ಬೆಸ್ಟ್ ಇಂಡಿಯಾ. ಜೋರಾಗಿ ಹೇಳಿ ಸರ್, ಈ ವಯಸ್ಸೇ ಇಲ್ಲ ಕೊಹ್ಲಿಗೆ. ಸರ್ 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 ವರ್ಲ್ಡ್ ಕಪ್ ಫೈನಲ್ ಇದೆ, ಇದು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಇದೆ ಸರ್. ಹೇಳಿ ಸರ್ ನಿಮಗೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಇಂಡಿಯಾಗೆ ಸರ್ ಇಂಡಿಯಾ ಗೆಲ್ಬೇಕು. ನಾವು ಅದಕ್ಕೆ ವೇಟ್ ಮಾಡ್ತೀವಿ. ಅದಕ್ಕೆ ನಾವು ರೆಸಾರ್ಟ್ ಬಂದು ಒಳ್ಳೆ ಪಾರ್ಟಿ ಮಾಡೋಣ. ಸೇರೋಣ ಪಾರ್ಟಿ ಆದ್ಮೇಲೆ. ಥ್ಯಾಂಕ್ ಯು. ಮಾರ್ಕ್ ಮಾಡಿಸ್ಕೊಂಡು ನಂತರ ಕಲ್ಲಹಳ್ಳಿ ಸರ್ಕಲ್ ನಲ್ಲಿ 2ನೇ ಮಾರ್ಕ್